ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ, ಇವತ್ತಿನ ವಿಡಿಯೋ ಬಂದುಬಿಟ್ಟು ಏನು ನಿಂಬೆಹಣ್ಣು ತೋರಿಸ್ತಾ ಇದ್ದೀರಾ ಅಂತೀರಾ? ಹೌದು ಸ್ನೇಹಿತರೆ, ಈ ಒಂದು ನಿಂಬೆಹಣ್ಣಿನಿಂದ ನಾವು ನಮಗೇನಾದರೂ ಬ್ಲ್ಯಾಕ್ ಮ್ಯಾಜಿಕ್ಕು ಅಥವಾ ಮಾಟ ಮಂತ್ರ ಏನಾದರೂ ಆಗಿದೆಯೋ ಅನ್ನೋದನ್ನು ನಾವು ನೋಡ್ಬೋದು, ತಿಳ್ಕೊಬಹುದು. ಅದು ಏನಂದರೆ ಮನೆ ದೇವರಿಂದ, ನಮ್ಮ ಒಂದು ಮನೆಯ ದೇವರಿಂದಾನೇ ಈ ಒಂದು ನಿಂಬೆಹಣ್ಣಿನ ಮೂಲಕ ನಾವು ತಿಳ್ಕೋಬಹುದು. ಸುಲಭವಾದಂತಹ ವಿಧಾನ, ಯಾವ ದಿನ ಬೇಕಾದರೂ ಮಾಡ್ಬೋದು. ಇದನ್ನು ಬೆಳಗ್ಗೆ ಅಥವಾ ಸಂಜೆ ಟೈಮಲ್ಲಿ ಮಾಡ್ಬೋದು. ನೀವು ಒಂದ್ಸರಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಬರೀ 3 ದಿನದಲ್ಲಿ ಗೊತ್ತಾಗುತ್ತೆ ನಮಗೆ, ಅಥವಾ ನಮ್ಮ ಮನೆಯಲ್ಲಿ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯೋ ಇಲ್ವೋ ಅನ್ನೋದನ್ನು ನಾವು ಸುಲಭವಾಗಿ ತಿಳ್ಕೊಬಹುದು. ಅದನ್ನು ಯಾವ ರೀತಿ ಅಂತಂದು ಹೇಳ್ಬಿಟ್ಟು ನೋಡೋಣ ಸ್ನೇಹಿತರೆ. ನಾವು ಅನೇಕ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀವಿ. ಹಲವಾರು ಸಮಸ್ಯೆಗಳಾಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಅಥವಾ ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲದೇ ಇರುವಂಥದ್ದು, ಪ್ರತಿನಿತ್ಯ ಕಿರಿಕಿರಿ ಜಗಳ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ನೋಡಿ. ಆಗ ಒಂದು ಏನಾದ್ರೂ ನಮಗೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯೋ ಏನೋ ಅನ್ನುವಂತಹ ಒಂದು ಅನುಮಾನ ಇರುತ್ತೆ, ಅಥವಾ ಏನಾದರೂ ಆಗಿದೆಯೋ ಏನೋ ಅನ್ನುವಂಥ ಭಯ ಇರುತ್ತೆ. ಅದನ್ನು ನಾವು ಸುಲಭವಾಗಿ ತಿಳ್ಕೊಬಹುದಾಗಿದೆ. ಹೌದು, ಈ ಒಂದು ನಿಂಬೆಹಣ್ಣನ್ನು ತೊಗೊಂಡು ನಾವು ನಮ್ಮ ಒಂದು ದೇವ್ರ ಮನೆಯಲ್ಲಿಯೇ ಮಾಡಬೇಕಿದನ್ನು. ಸೊ ನಮ್ಮ ದೇವರ ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ನಾವು ಒಂದು ನಿಂಬೆಹಣ್ಣನ್ನು ತೊಗೊಂಡು ಈ ರೀತಿ ಒಂದು ಬಟ್ಲಲ್ಲಿ ಇಟ್ಟುಬಿಟ್ಟು, ಅದನ್ನು ಒಂದು ಕರ್ಪೂರವನ್ನು ತೊಗೊಂಡ್ಬಿಟ್ಟು, ಸೊ ಮನೆಯ ದೇವರು, ನಿಮ್ಮದು ಯಾವುದೇ ಮನೆ ದೇವರು, ಹೆಣ್ಣು ದೇವರಾಗಿರ್ಬೋದು, ಗಂಡು ದೇವರಾಗಿರ್ಬೋದು, ನಿಮ್ಮ ಮನೆಯ ದೇವರಲ್ಲಿ ಕೇಳ್ಕೊಳ್ಳಿ. ಸೊ ನಾನು ನಿನ್ನನ್ನು ನಂಬಿಬಿಟ್ಟು, ನೀನು ನನಗೆ ಸೂಚನೆಯನ್ನು ಕೊಡು. ನಮ್ಮ ಮನೆಯಲ್ಲಿ ತುಂಬಾ ಕಷ್ಟಗಳು ಬರ್ತಾ ಇದ್ದಾವೆ, ಅದು ಯಾವ ಕಾರಣದಿಂದ ಅಂತ ದಯವಿಟ್ಟು ತಿಳಿಸು ಅಂತಂದು ಹೇಳ್ಬಿಟ್ಟು ಮನೆ ದೇವರೆಲ್ಲ ಕೇಳ್ಕೊಳ್ಳಿ. ನಿನ್ನ ಹೆಸರನ್ನು ಹೇಳ್ಬಿಟ್ಟು ನಾನು ಈ ಒಂದು ಕರ್ಪೂರವನ್ನು ಹಚ್ತಾ ಇದ್ದೀನಿ. ನನಗೆ ತಿಳಿಸು, ಏನಾದ್ರೂ ಬ್ಲ್ಯಾಕ್ ಮ್ಯಾಜಿಕ್ಕು ಮಾಟ ಮಂತ್ರ ಏನಾದರೂ ಆಗಿದೆಯೋ, ಅಥವಾ ಮನೆಯಲ್ಲಿ ಏನಾದ್ರೂ ಸಹ ಒಂದು ಏನಾದ್ರೂ ದುಷ್ಟಶಕ್ತಿ ಈ ರೀತಿಯಲ್ಲಿ ಏನಾದರೂ ಇದೆಯೋ ಏನು ಅನ್ನೋದನ್ನು ತೋರಿಸ್ಕೊಡು ನನಗೆ ಅಂತಂದು ಹೇಳ್ಬಿಟ್ಟು ಕೇಳ್ಕೊಂಡು, ಕಣ್ಣು ಮುಚ್ಕೊಂಡು ಪೂಜೆ ಎಲ್ಲ ಬೆಳಗ್ಗೆ ಆಗಿರ್ಬೋದು ಅಥವಾ ಸಂಜೆ ಆಗಿರ್ಬೋದು, ದೇವ್ರ ಮನೆಯಲ್ಲಿ ಪೂಜೆ ದೀಪ ಹಚ್ಚಿದ್ದಾದಮೇಲೆ ಕೇಳಿಕೊಂಡು ಈ ನಿಂಬೆಹಣ್ಣಿನ ಮೇಲೆ ಕರ್ಪೂರವನ್ನು ಹಚ್ಚಿ, ದೇವ್ರ ಮನೆಯಲ್ಲೆಲ್ಲನೂ ಸಹ ಅದನ್ನು ಕರ್ಪೂರವನ್ನು ಹಚ್ಚಿರುವಂಥ ಈ ಬಟ್ಲ ಮೂಲಕನೇ ಇದನ್ನು ಬೆಳಗ್ಬಿಟ್ಟು ಎಲ್ಲನೂ ಸಹ ದೇವರಿಗೆ ಅದನ್ನು ಕರ್ಪೂರದ ಆರತಿ ಥರ ಮಾಡಿಬಿಟ್ಟು, ಸೊ ಇದನ್ನು ದೇವ್ರ ಮನೆಯಲ್ಲಿ ಆರತಿ ಥರ ಮಾಡಿ, ಅದನ್ನು ಏನು ಮಾಡಬೇಕು ಅಂದರೆ ನಮ್ಮ ಮನೆಯ ಸುತ್ತ, ಅಂದರೆ ಮನೆ ಒಳಗಡೆ ಅಡುಗೆ ಮನೆ ಆಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು, ಲಿವಿಂಗ್ ಏರಿಯಾ ಎಲ್ಲನೂ ನಮ್ಮ ಮನೆಯಲ್ಲಿ ಒಂದು ರೌಂಡ್ ಹೋಗಿ ಬನ್ನಿ. ಆ ಬಟ್ಲನ್ನು ತೊಗೊಂಡು ಹೋಗಿ ಬಂದು ನಂತರ ಇದನ್ನು ದೇವ್ರ ಮನೆಯಲ್ಲಿನೇ ಇಡಿ. ಇದನ್ನು 3 ದಿನ ತನಕ ಇಡಬೇಕಾಗುತ್ತೆ. ಈ ಒಂದು ನಿಂಬೆಹಣ್ಣನ್ನು ಇಟ್ಟ ಮೇಲೆ ಏನಾಗುತ್ತೆ ಅಂದರೆ ನಮಗೆ ಗೊತ್ತಾಗುತ್ತೆ, ಈ ಒಂದು ನಿಂಬೆಹಣ್ಣು ಏನಾದ್ರೂ 3 ದಿನ ಆದಮೇಲೆ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಒಣಗಿದೆಯೋ ಅಥವಾ ಯಾವ ರೀತಿ ಆಗಿದೆ ಅದು ಅನ್ನೋದನ್ನು ಗಮನಿಸಿ. ನೀವು 3 ದಿನದಲ್ಲಿ ಗೊತ್ತಾಗುತ್ತೆ. ಈ ರೀತಿ ಏನಾದರೂ ನಿಂಬೆಹಣ್ಣು ಒಣಗಿತ್ತಪ್ಪ ಅಂತಂದರೆ ಯಾವುದೇ ರೀತಿಯಾದಂತಹ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಇಲ್ಲ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಅದು ಒಣಗೋ ರೀತಿಯಲ್ಲಿ ಈ ರೀತಿ ಆಗಿದ್ದರೆ. ಇಲ್ಲದೇ ಅದು ಕೊಳೆಯುತ್ತೆ, ಅಂದರೆ ಮೆತ್ತಗಾಗಿಬಿಟ್ಟು ಆ ಜಾಗದಲ್ಲಿ ಒಂದು ರೀತಿಯಲ್ಲಿ ಕೊಳೆಯೋ ರೀತಿಯಲ್ಲಿ ಆಗಿತ್ತಪ್ಪ ನಿಂಬೆಹಣ್ಣು ಅಂದರೆ, ಖಂಡಿತವಾಗಿಯೂ ನಮಗೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥದ್ದು ನಮ್ಮ ಮನೆಗೆ ಆಗಿದೆ, ಏನಾದ್ರೂ ಸಹ ಒಂದು ಕೆಟ್ಟ ಶಕ್ತಿ ಎನ್ನುವಂಥದ್ದು ನಮ್ಮ ಮನೆಯನ್ನು ಪ್ರವೇಶ ಮಾಡಿದೆ ಅಂತ ನಾವು ತಿಳ್ಕೊಬೇಕಾಗುತ್ತದೆ. ಇಷ್ಟೇ ಒಂದು ಸುಲಭ ವಿಧಾನದಲ್ಲಿ ನಾವು ಈ ಒಂದು ನಿಂಬೆಹಣ್ಣಿನ ಮೂಲಕ ನಾವು ತಿಳ್ಕೊಬಹುದು ಸ್ನೇಹಿತರೆ. ಹೌದು, ಈ ನಿಂಬೆಹಣ್ಣು ಏನಾದರೂ ಕೊಳೆಯುತ್ತಿತ್ತಪ್ಪ ಅಂದರೆ, ಕೊಳೆಯೋದಕ್ಕೆ ಶುರುವಾಗಿತ್ತು ಅಂದರೆ, ಅದು ಖಂಡಿತವಾಗಿಯೂ ನಮಗೆ ಒಂದು ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ತಿಳ್ಕೊಬೇಕು. ಇಲ್ಲ ಹಾಗೆ ಅದು ಬತ್ತುತ್ತಾ ಇದೆ, ಒಣಗೋ ರೀತಿಯಲ್ಲಿ ಆಗಿದೆ ಅಂತ ಅಂದರೆ ಯಾವುದೇ ರೀತಿಯಾದಂಥ ಬ್ಲ್ಯಾಕ್ ಮ್ಯಾಜಿಕ್ ಆಗಿಲ್ಲ ಅಂತ ತಿಳ್ಕೊಬೇಕಾಗುತ್ತೆ. ಇಷ್ಟೇ. ಇನ್ನು ಇದನ್ನು ಕೊಳ್ತಿತ್ತು ಅಥವಾ ಇದನ್ನು ಏನು ಮಾಡಬೇಕು ಅಂತಂದರೆ, ನಾವು 3 ದಿನ ಆದಮೇಲೆ ಅದು ಕೊಳೆಯೋ ರೀತಿ ಆಗಿತ್ತಪ್ಪ ಅಂದರೆ, ಅದನ್ನ ಖಂಡಿತವಾಗಿಯೂ ಎಲ್ಲಂದ್ರಲ್ಲೆಲ್ಲನೂ ಸಹ ಹಾಕೋದಕ್ಕೆ ಹೋಗಬೇಡಿ, ನೀರಲ್ಲೂ ಸಹ ಹಾಕೋದಕ್ಕೆ ಹೋಗಬೇಡಿ. ಏಕೆಂದರೆ ನೀರಲ್ಲಿ ಹಾಕಿದ್ರೂ ಸಹ ಏನಾದರೂ ಮೀನುಗಳು, ಪ್ರಾಣಿ ಪಕ್ಷಿಗಳು ಎಲ್ಲನೂ ಸಹ ಇರ್ತವೆ. ಈ ಒಂದು ನಮ್ಮ ಮನೆಯ ಕೆಟ್ಟ ಶಕ್ತಿಯ ಪ್ರಭಾವ ಅನ್ನುವಂಥದ್ದು ಆ ಒಂದು ಪ್ರಾಣಿ ಪಕ್ಷಿಗಳ ಮೇಲಾಗುವಂಥ ಸಾಧ್ಯತೆ ಇರುತ್ತದೆ. ಇಲ್ಲ ಅಂದರೆ ನಾವು ಎಲ್ಲಂದ್ರಲ್ಲೆಲ್ಲನೂ ಸಹ ಹಾಕೋದ್ರಿಂದ ಅದನ್ನೇ ಯಾರಾದರೂ ತುಳಿದು ಅಥವಾ ದಾಟಿಬಿಟ್ರಪ್ಪ ಅಂದರೆ, ಈ ಒಂದು ಕೆಟ್ಟ ಶಕ್ತಿಯ ಪರಿಣಾಮವನ್ನು ಅವರು ಎದುರಿಸಬೇಕಾಗುತ್ತದೆ. ಹಾಗಾಗಿ ಈ
ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ನೀವು ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ಮನೆಯ ಹತ್ರನೇ ಒಂದು ಸ್ವಲ್ಪ ನೆಲವನ್ನು ಸ್ವಲ್ಪ ಮಣ್ಣನ್ನು ಅಗೆದುಬಿಟ್ಟು ಅದರೊಳಗಡೆ ಹಾಕಿ ಮುಚ್ಚಿಬಿಡಿ. ಈ ರೀತಿ ಮಾಡೋದ್ರಿಂದ ಯಾರಿಗೂ ಸಹ ಏನೂ ತೊಂದರೆ ಅನ್ನುವಂಥದ್ದು ಆಗೋದಿಲ್ಲ. ನಿಮ್ಮ ಮನೆಯಲ್ಲಿ ಆಗಿದೆಯೋ ಇಲ್ವೋ ಅಂತ ನಿಮಗೆ ಗೊತ್ತಾದಮೇಲೆ ಒಂದು ವೇಳೆ ಏನಾದರೂ ನಿಂಬೆಹಣ್ಣು ಕೊಳ್ತಿತ್ತಪ್ಪ ಅಂದರೆ ನೀವು ಅದಕ್ಕೆ ತಕ್ಕನಾದ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಆಗದೇ ಇದ್ದರೂ ಈ ರೀತಿ ಏನಾದರೂ ಯಾರಾದರೂ ಮಾಡಿದ್ದನ್ನು ತುಳಿದು ಬಂದರೆ ಅಥವಾ ದಾಟಿದರೂ ಸಹ ಅದರ ಪರಿಣಾಮವನ್ನು ಸಹ ನಮ್ಮ ಮೇಲೆ ಆಗುತ್ತದೆ. ಈ ರೀತಿ ಆದಾಗ ನಾವು ಅದನ್ನು ಸುಲಭವಾಗಿ ನಾವು ಒಂದು ಪರಿಹಾರವನ್ನು ಮಾಡ್ಕೋಬೇಕಾಗುತ್ತದೆ. ಈ ರೀತಿಯಾಗಿ ಒಂದು ನಿಂಬೆಹಣ್ಣಿನಿಂದ ಮನೆಯ ದೇವರ ಮೂಲಕವಾಗಿ ನಾವು ತಿಳ್ಕೊಬಹುದಾಗಿದೆ ಸ್ನೇಹಿತರೆ. ಸೊ ನೀವು ಸಹ ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ, ನನಗೆ ತಿಳಿದಿರುವ ಮಾಹಿತಿಯನ್ನು ಈ ಒಂದು ಚಿಕ್ಕ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಇಲ್ಲಿಗೆ ಸಹ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.